ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಅಮ್ಮಮ್ಮಗಳಕೈರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಾಫ್ಟಾಗಿ ಮೃದುವಾಗಿ ಹತ್ತಿ ಅಷ್ಟೇ ಮೃದುವಾಗಿರುವಂಥ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಳ್ಳತ್ತೀನಿ ರೀ. ರೊಟ್ಟಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದದ ಅಂತೇಳಿ. ನಾನು ಇಷ್ಟು ಕೈಯಲ್ಲಿ ಮುದ್ದೆ ಮಾಡಿದ್ರೂ ಕೂಡ ರೊಟ್ಟಿ ಒಂದು ಸ್ವಲ್ಪನೂ ಹರಿಯಂಗಿಲ್ಲ ನೋಡಿರಿ, ಅಷ್ಟು ಮಸ್ತ್ನಾಗಿ ಬಂದದ ನೋಡಿರಿ ರೊಟ್ಟಿ ಅಂತೂ. ಈ ರೀತಿ ರೊಟ್ಟಿನ ಹೇಗೆ ಮಾಡೋದು ಅಂತೇಳಿ ನಾನು ಇವತ್ತು ತೋರಿಸ್ಕೊಳ್ಳತ್ತೀನಿ ರೀ. ಯಾಕಂದ್ರೆ ಭಾಳಷ್ಟು ಮಂದಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ ರೀ. ರೊಟ್ಟಿ ಮಾಡ್ಲಿಕ್ಕೆ ಬರಲಾರ್ದವರು ಕೂಡ ಎಷ್ಟು ತೆಳ್ಳಗೆ ನಾನು ಮಾಡಿರೋ ರೀತಿ ತೆಳ್ಳಗೆ ರೊಟ್ಟಿ ಕೈಲಿಂತ ಬಡಿಲಾರ್ದ ಹೆಂಗೆ ಮಾಡೋದು ಮತ್ತು ಬಡದು ಹೆಂಗೆ ಮಾಡೋದು ಅಂತೇಳಿ ಎರಡೂ ರೀತಿ ನಾನು ತೋರ್ಸಕತ್ತೀನಿ ರೀ. ಲಟ್ಸಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ಮತ್ತು ಕೈಲಿಂತ ಬಡದು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ರೀ ಇವತ್ತಿನ ಒಂದೇ ವಿಡಿಯೋದೊಳಗೆ. ಬರ್ರಿ ಅದು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರಂಬ್ರಂತ. ಕೈಯಲ್ಲಿ ಬಡಿಯೋಕೆ ಭಾಳಷ್ಟು ಮಂದಿಗೆ ಬರಂಗಿಲ್ಲ ರೀ, ಆದರೂ ಕೂಡ ಕೈಯಲ್ಲಿ ಬಡಿಯೋದು ಬೆಸ್ಟ್ ರೀ. ಕೈಯಲ್ಲಿ ಬಡಿಯೋದನ್ನು ತೋರಿಸ್ತೀನಿ ಮತ್ತು ಲಟ್ಟಣಿಗೆಯಿಂದ ಲಟ್ಸೋದನ್ನು ತೋರಿಸ್ತೀನಿ. ಎರಡೂ ರೀತಿ ಒಳಗೆ ತೋರಿಸ್ತೀನಿ ರೀ. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಪರ್ಫೆಕ್ಟಾಗಿ ರೊಟ್ಟಿನ ಮಾಡ್ಬೋದು ನೋಡಿರಿ ಇವತ್ತಿನ ಈ ವಿಡಿಯೋನ ನೋಡಿದ್ರಿ ಅಂತಂದ್ರೆ. ನಾನಿಲ್ಲಿ ನೋಡಿರಿ ಲಟ್ಟಣಿಗೆ ತೊಗೊಂಡಿದ್ದೀನಿ ರೀ. ಅದಕ್ಕೆ ನಾನೀಗ ಪ್ಲಾಸ್ಟಿಕ್ ಕವರ್ನ ಸುತ್ತಲಕತ್ತೀನಿ ನೋಡಿರಿ. ಈ ರೀತಿ ನೀವು ಪ್ಲಾಸ್ಟಿಕ್ ಕವರ್ನ ಸುತ್ತಬೇಕ್ರಿ ನೋಡಿರಿ. ಒಂದು ಸ್ವಲ್ಪ ಕ್ರಾಸಾಗಿ ತೊಗೊಂಡು ಸುತ್ತಬೇಕ್ರಿ. ಈಗ ತುದಿಗೆ ಏನದಲ್ರಿ ಒಂದು ದಾರ ತೊಗೊಂಡು ಕಟ್ಟಬೇಕ್ರಿ. ಇದಕ್ಕೆ ನಾನಿಲ್ಲಿ ಈ ದಾರದಿಂದ ಕಟ್ತಾಯಿದ್ದೀನಿ ನೋಡಿರಿ. ಇಲ್ಲಿಗಂತಂದ್ರೆ ನೀವು ರಬ್ಬರ್ ಭೀ ಹಾಕ್ಬೋದು ರೀ. ನಾನಿಲ್ಲಿ ರಬ್ಬರ್ನ ಹಾಕ್ತಾಯಿಲ್ರಿ, ಒಂದು ದಾರದಿಂದ ಕಟ್ಲಕತ್ತೀನಿ ನೋಡಿರಿ. ನೋಡಿರಿ ಈ ರೀತಿ ಈ ಸೈಡ್ನು ಕಟ್ಲತ್ತೀನಿ ರೀ. ಎರಡೂ ಸೈಡು ದಾರದ್ಲಿಂತ ಕಟ್ಕೋಬೇಕ್ರಿ. ಮೊದಲ ಪ್ಲಾಸ್ಟಿಕ್ ಕವರ ಬಿಚ್ಚಂಗಿಲ್ಲ ರೀ, ನೀವು ಟೈಟ್ ಅದನ್ನಾಗಿ ಕಟ್ಕೋಬೇಕ್ರಿ. ಈಗ ಪ್ಲಾಸ್ಟಿಕ್ ಕವರ್ ಕಟ್ಟೋದಾಯ್ತು ರೀ. ಇಲ್ಲಿ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿರಿ. ಜಲ್ದಿ ಹಿಡ್ಕೊಂಡು ತೊಗೊಂಡಿರುವಂಥ ಜೋಳದ ಹಿಟ್ಟು ಇದು. ಈ ರೀತಿ ಒಂದು ಸ್ವಲ್ಪ ಗ್ರೌಂಡ್ ಮಾಡ್ಕೋಬೇಕ್ರಿ. ನಡ್ಬರ್ಕ ಅಂದ್ರೆ ಮಧ್ಯಕ್ಕೆ, ನಮ್ಮ ಕಡೆಗೆ ನಾವು ನಡ್ಬರ್ಕ ಅಂತೇಳಿ ಕರಿತೇವೆ ರೀ. ಈಗ ನೋಡಿರಿ ಒಲೆ ಮೇಲೆ ನೀರು ಕುದಿ ಬಂದಿರೋ ನೀರು ಅವ ರೀ. ಹಂಚಿನೊಳಗೆ ಕುದಿ ಬರೋಕ್ಕೆ ನೀರು ಹಾಕಿದ್ದೆ ನಾನು. ಕುದಿ ಬಂದಿರೋ ನೀರು ಇದಕ್ಕೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಕುದಿ ಬಂದಿರೋ ನೀರು ಹಿಟ್ಟಿಗೆ ಯಾಕೆ ಹಾಕೋಬೇಕಂತಂದ್ರೆ ರೊಟ್ಟಿ ಹರಿಬಾರ್ದು ಅಂತ ಹೇಳಿ. ಈಗ ಒಂದೊಂದು ಹಿಟ್ಟು ಜಿಗಿ ಇರಂಗಿಲ್ಲಲ್ಲ ರೀ. ಜಿಗಿ ಇಲ್ಲದೆ ಇರುವಾಗ ಈ ರೀತಿ ಕುದಿಯೋ ನೀರನ್ನ ಹಾಕ್ಕೊಂಡ್ರೆ ಅಂತಂದ್ರೆ ರೊಟ್ಟಿ ಒಟ್ಟ ಹರಿಯಂಗಿಲ್ಲ ರೀ. ಈ ರೀತಿ ಕುದಿಯೋ ನೀರನ್ನ ಹಾಕೋಬೇಕ್ರಿ. ಹಿಟ್ಟು ಜಿಗಿ ಇದ್ರೆ ನೀವು ಹಾಗೇನು ಮಾಡ್ಕೋಬೋದು ರೀ. ಹಿಟ್ಟು ಜಿಗಿ ಇರ್ಲಿಕ್ಕಂತಂದ್ರೆ ಅಷ್ಟ ನೀವು ಕುದಿಯೋ ನೀರನ್ನ ಹಾಕ್ರಿ. ಜಿಗಿ ಇದ್ರೆ ಕುದಿಯೋ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇವಾಗ ಹಿಟ್ಟನ್ನ ನಾದ್ಕೋಬೇಕ್ರಿ. ಈ ರೀತಿ ಹಿಟ್ಟು ನಾದೋವಾಗ ಹುಷಾರಾಗಿ ನಾದ್ಕೋಬೇಕ್ರಿ. ಯಾಕಂತಂದ್ರೆ ನಾವು ಕುದಿಯೋ ನೀರು ಹಾಕಿರ್ತೀವಲ್ಲ ರೀ, ಭಾಳ ಗರುಮಾಗಿರ್ತದೆ ರೀ ಹಿಟ್ಟು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನಾದ್ಕೋಬೇಕು ನೋಡಿರಿ. ನೀವು ಹಿಟ್ಟು ಎಷ್ಟು ಚಂದ ಹದವಾಗಿ ನಾದ್ಕೋತಿರಲ್ರಿ ಅಷ್ಟು ಮಸ್ತ್ನಾಗಿ ರೊಟ್ಟಿ ಬರ್ತಾವ್ರಿ. ಈಗ ನಾನು ಮಾಡಿರೋ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದವ ಅಂತ ನೋಡಿರಲ್ರಿ. ಅದೇ ರೀತಿ ರೊಟ್ಟಿ ಬೇಕಂತಂದ್ರೆ ಈಗ ನಾ ಹಿಟ್ಟು ಯಾವ ರೀತಿ ನಾದ್ಲತ್ನಲ್ರಿ ಇದೇ ರೀತಿ ಹಿಟ್ಟನ್ನ ನೀವು ನಾದ್ಬೇಕ್ರಿ. ಈಗ ನೋಡಿರಿ ನನ್ನ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟನ್ನ ನಾದ್ಲಕತ್ತೀನಿ ನೋಡಿರಿ. ಈಗ ನಾನು ಯಾವ ರೀತಿ ನಾದಕತ್ತೀನಲ್ರಿ ಈ ರೀತಿ ಚಂದ ಹೊತ್ನಾಗೆ ಹಿಟ್ಟನ್ನ ನಾದ್ಕೋರಿ. ಮೊದಲ ನೋಡಿರಿ ಇಷ್ಟು ಜೋರು ಹಾಕಿ ನಾದ್ಕೋಬೇಕ್ರಿ ಹಿಟ್ಟನ್ನ. ಇವಾಗ ಹಿಟ್ಟು ನಾದೋದಾಯ್ತು ರೀ. ನಾನಿಲ್ಲಿ ಒಂದು ಸ್ವಲ್ಪ ಬಂಡಿ ಮೇಲೆ ಒಣ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ರೊಟ್ಟಿ ಕಲ್ಲಿನ ಮೇಲೆ ಹಾಕ್ಕೊಂಡ್ಬಿಟ್ಟು ಒಂದಿಷ್ಟು ಅವಳಿ ಕಡ್ಕೋಬೇಕ್ರಿ. ಕಡ್ಕೊಂಡು ನೋಡಿರಿ ಈ ರೀತಿ ಕೈಯಲ್ಲಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ಕೈಗೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಈ ರೀತಿ ರೊಟ್ಟಿನ ಬಡಿಬೇಕ್ರಿ. ಒಂದು ಕೈಯಿಂದ ರೊಟ್ಟಿ ಬಡಿಬೇಕ್ರಿ. ಈಚೆ ಕಡೆಗೇನು ಕೈ ಇದಲ್ರಿ, ಈ ಕೈಲಿಂತ ಈ ರೀತಿ ರೊಟ್ಟಿನ ಒತ್ತಬೇಕ್ರಿ ದಂಡಿಗಳನ್ನು. ನೋಡಿರಿ ಹಿಂಗೆ ದಂಡಿ ಒತ್ತಿದ್ರಿ ಅಂತಂದ್ರೆ ರೊಟ್ಟಿ ಒಟ್ಟ ಹರಿಯಂಗಿಲ್ಲ ರೀ ಅದು. ಹಾಗಾಗಿ ಆ ರೀತಿ ಒತ್ತಬೇಕ್ರಿ. ನಿಮ್ಗೆ ಚಲೋ ಹೊತ್ನಾಗ ಕಾಣಲಿ ಅಂತ ನನಗೆ ಎದ್ರಿನ ಹಿಟ್ಟನ್ನು ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೀನಿ ರೀ. ನೋಡಿರಿ ಈ ರೀತಿ ಒತ್ತಿ ಬಡಿಬೇಕ್ರಿ. ಎಷ್ಟು ಒಂದು ಅಂಗ ಎಡಲಾಗೋ ತನಕ ಒಂದೇ ಕೈಲಿಂದ ಬಡಿಬೇಕ್ರಿ. ಈಗ ನೋಡಿರಿ ಎರಡೂ ಕೈಲಿಂತ ನಾನು ರೊಟ್ಟಿ ಬಡಿಯಕತ್ತೀನಿ ನೋಡಿರಿ. ಈ ರೀತಿ ಬಡಿಬೇಕ್ರಿ ಎರಡೂ ಕೈಲಿಂತ. ಈ ರೀತಿ ನೀವು ಎರಡೂ ಕೈಯಿಂದ ಬಡಿಬೋದು ನೋಡಿರಿ ರೊಟ್ಟಿ. ಈಗ ಏನು ಹರಿಯಂಗಿಲ್ಲ ರೀ ರೊಟ್ಟಿ ಎಲ್ಲೂ ನೋಡಿರಿ. ಇವಾಗ ಒಂದು ರೊಟ್ಟಿ ರೆಡಿನೇ ಆಯ್ತು ನೋಡಿರಿ ಬಡ್ದ. ಈಗ ನಾನು ಈ ರೊಟ್ಟಿನ ತೊಗೊಂಡು ಹಂಚಿಗೆ ಹಾಕ್ತೀನಿ ನೋಡಿರಿ. ಹಂಚ ಬಿಸಿ ಆಗಿದ್ರಿ. ಈಗ ಬಿಸಿಯಾಗಿರೋ ಹಂಚಿಗೆ ರೊಟ್ಟಿನ ಹಾಕೊಲತ್ತೀನಿ ನೋಡಿರಿ. ಈಗ ರೊಟ್ಟಿ ಹಾಕೋ ಮುಂದೆ ಎಲ್ಲಾದರೂ ಒಂದು ಸ್ವಲ್ಪ ಮುದ್ದೆ ಬಿದ್ದರೆ ಅಲ್ಲೆಲ್ಲೇ ಸೀದಾ ಮಾಡ್ಕೋಬೇಕ್ರಿ ರೊಟ್ಟಿನ. ಈಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕಡ್ಕೊಂಡು ಮತ್ತೊಂದು ಉಳ್ಳಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗ ಹಂಚಿಗೆ ಹಾಕಿದ ತಕ್ಷಣ ಒಂದು ಸೆಕೆಂಡ್ ಬಿಟ್ಬಿಟ್ಟು ಈಗ ರೊಟ್ಟಿಗೆ ನೀರು ಹಚ್ಕೋಬೇಕು ನೋಡಿರಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ನೀರು ಹಚ್ಕೋಬೇಕ್ರಿ. ಈಗ ನೋಡಿರಿ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕಿ ಸೇಮ್ ಅದೇ ರೀತಿ ರೀ. ಈಗ ನಾನು ಮೊದಲು ಹೆಂಗೆ ಬಡ್ದಿನಲ್ರಿ ಅದೇ ರೀತಿ ಬಡಿಬೇಕು ನೋಡಿರಿ. ಈ ಕೈಯಿಂದ ಒತ್ತಬೇಕು, ಅದೊಂದು ಕೈಯಿಂದ ಬಡಿಬೇಕು ರೀ. ಈಗ ಹಂಚಿನ ಮೇಲೆ ರೊಟ್ಟಿ ತಿರೋ ಹಾಕ್ಕೊಂಡಿದ್ದೀನಿ ನೋಡಿರಿ.
ಈ ಕೈಯಿಂದ ಎಷ್ಟು ಚಂದ ಒತ್ತಿರಲ್ರಿ ನೀವು ಅಷ್ಟ ಮಸ್ತ್ನಾಗ ಬರ್ತಾವ್ರಿ ರೊಟ್ಟಿ, ಹರಿಯಂಗಿಲ್ಲಲ್ರಿ ಒಟ್ಟು. ನೋಡಿರಿ ಇವಾಗ ಇಷ್ಟ ಆಗಿದ ತಕ್ಷಣ 2 ಕೈಯಿಂದ ಬಡಿಬೇಕು ನೋಡಿರಿ. ಈಗ ನೋಡಿರಿ ಅಲ್ಲೊಂದು ಸ್ವಲ್ಪ ಹರಿದಂಗೆ ಕಾಣಿಸಕತ್ತಲ್ರಿ ರೊಟ್ಟಿ, ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ನಾದಿರೋ ಹಿಟ್ಟನ್ನ ತೊಗೊಂಡು ಈ ರೀತಿ ಹಚ್ಚಿಬಿಟ್ಟು ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿದೆವು ಅಂತಂದ್ರೆ ಆಯ್ತು ನೋಡಿರಿ. ಎಲ್ಲೂ ಕೂಡ ರೊಟ್ಟಿ ಇವಾಗ ಹರಿದೇ ಇಲ್ಲ. ಎಲ್ಲಾದರೂ ಒಂದು ಸ್ವಲ್ಪ ಹರಿದ್ರೆ ಅಷ್ಟೇ ಹಿಟ್ಟು ಹಚ್ಚಲಾಗ ಬರ್ತೀರಿ, ಮತ್ತು ಜಾಸ್ತಿ ಹರಿದ್ರೆ ಹಿಟ್ಟು ಹಚ್ಚಕ್ಕೆ ಬರೋಂಗಿಲ್ಲ. ಒಂದು ಸ್ವಲ್ಪ ಹರಿದ್ರೆ ಹಿಟ್ಟನ್ನು ಆ ರೀತಿ ಹಚ್ಕೋಬೋದು ನೋಡಿರಿ. ಈಗ ರೊಟ್ಟಿ ಕೂಡ ಅಷ್ಟೇ ಎಷ್ಟು ಮಸ್ತ್ನಾಗ ಸುಡ್ಬೇಕಂದ್ರೆ ಅಷ್ಟು ಮಸ್ತ್ನಾಗಿ ಸುಡ್ಬೇಕ್ರಿ ರೊಟ್ಟಿ ಸುಡ್ಬೇಕಾದ್ರೆ. ಈಗ ನಾನು ಯಾವ ರೀತಿ ಒತ್ತಿ ರೊಟ್ಟಿ ಸುಡಾಕತ್ತೀನಲ್ರಿ ಆ ರೀತಿ ರೊಟ್ಟಿನ ಸುಡ್ಬೇಕು ನೋಡಿರಿ. ರೊಟ್ಟಿ ನೋಡಿರಿ ಎಷ್ಟೊಂದು ಮಸ್ತ್ನಾಗ ಆಗ್ಯದ ಅಂಥೇಳಿ. ಈಗ ಇದು ಒಂದು ರೊಟ್ಟಿನೂ ಇನ್ನೊಂದು ಸ್ವಲ್ಪ ಬಡಿತೀನಿ ರೀ. ಯಾಕಂದ್ರೆ ನಮ್ಮ ಸೈಡ್ ಅಂತೂ ಫುಲ್ ತಳ್ಳಗೆ ರೊಟ್ಟಿ ಬೇಕ್ರಿ. ಅದಕ್ಕೆ ಎಷ್ಟು ತಳ್ಳಗೆ ನಮ್ಮ ಕೈಯಿಂದ ಬಡಿಲಿಕ್ಕಾಗ್ತದೆ ಸಾಧ್ಯ ಅಷ್ಟು ತಳ್ಳಗನ ನಾವು ಮಾಡ್ತೇವೆ ನೋಡಿರಿ. ಈಗ ಇದೊಂದು ರೊಟ್ಟಿ ರೆಡಿ ಆಯ್ತು ನೋಡ್ರಿಪ್ಪ. ಈಗ ನಾನು ಇದನ್ನು ಕೂಡ ಹಂಚಿಗೆ ಹಾಕೋತೀನಿ ರೀ. ನೋಡಿರಿ ಈ ರೀತಿ ಹಂಚಿಗೆ ಹಾಕೋಬೇಕ್ರಿ. ಇವಾಗ ನೋಡಿರಿ ರೊಟ್ಟಿ ಒಂದು ಸ್ವಲ್ಪ ಮುದ್ದೆ ಬಿದ್ದಿದ್ರಿ, ಒಂದು ಚಮಚ ತೊಗೊಂಡು ನಾನು ಅಲ್ಲೇ ಸೀದಾ ಮಾಡಿಬಿಟ್ಟು ನೋಡಿರಿ. ಅದಕ್ಕೆ ಈ ರೀತಿ ಮುದ್ದೆ ಬಿದ್ದರೂ ಕೂಡ ಸೀದಾನ ಮಾಡ್ಕೋಬೇಕ್ರಿ ರೊಟ್ಟಿ. ಈಗ ಕಾಟನ್ ಬಡ್ಡಿ ತೊಗೊಂಡು ನಾನು ಇಲ್ಲೇ ನೀರು ಹಚ್ಚಕತ್ತೀನಿ ನೋಡಿರಿ. ಈಗ ಎಲ್ಲ ಕಡೆಗೂ ನೀರು ಹಚ್ಕೋಬೇಕ್ರಿ. ಈಗ ನೀರು ಹಚ್ಚೋದಾಯ್ತು ರೀ. ಇನ್ನೊಂದು ಸ್ವಲ್ಪ ಉಳ್ಳಿ ನಾನಿಲ್ಲಿ ಕಡ್ಕೋತೀನಿ ರೀ. ಈಗ 2 ರೊಟ್ಟಿನ ನಾನು ಬಡಿದು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿನಲ್ರಿ. ಈಗ ನಾನು ಲಟ್ಟಿಸಿ ಯಾವ ರೀತಿ ರೊಟ್ಟಿ ಮಾಡೋದು ಅಂತೇಳಿನೂ ತೋರಿಸ್ತೀನಿ ನೋಡಿರಿ. ಈಗ ಇಷ್ಟ ಉಳ್ಳಿನ ಕಡ್ಕೊಂಡಿದ್ದೀನಿ ರೀ. ನೀವು ರೊಟ್ಟಿ ದೊಡ್ಡ ಮಾಡ್ತಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೋಬೋದು ರೀ. ಸಣ್ಣ ಮಾಡ್ತಿದ್ರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಕೂಡ ತೊಗೋಬೋದು ನೋಡಿರಿ. ನಾನಂತೂ ರೊಟ್ಟಿ ದೊಡ್ಡವೇ ಮಾಡ್ತೀನಿ ರೀ. ಅಷ್ಟೊಂದೇನು ಸಣ್ಣನೂ ಮಾಡೋಂಗಿಲ್ಲ ಮತ್ತು ಅಷ್ಟೊಂದೇನು ದೊಡ್ಡನೂ ಮಾಡೋಂಗಿಲ್ಲ ರೀ. ಈಗ ನಾನೊಂದು ಸ್ವಲ್ಪ ಬಡಿಲಿಕತ್ತೀನಿ ನೋಡಿರಿ ರೊಟ್ಟಿ. ನೋಡಿರಿ ಇಷ್ಟು ಬಡಿದು ಹೆಂಗೆ ಲಟ್ಸೋದು ಅಂತಲೂ ತೋರಿಸ್ತೀನಿ ರೀ. ಇನ್ನೊಂದು ರೊಟ್ಟಿ ಏನಂತಂದ್ರೆ ಒಟ್ಟು ಬಡಿಲಾರ್ದ ರೊಟ್ಟಿನ ಲಟ್ಸೋದು ಯಾವ ರೀತಿ ಅಂತಲೂ ತೋರಿಸ್ತೀನಿ ರೀ ನಾನು. ಈಗ ಲಟ್ಸೋದು ಕೂಡ ನಾನು 2 ರೀತಿ ಒಳಗೆ ತೋರಿಸ್ಲತ್ತೀನಿ ರೀ ಇವತ್ತಿನ ವಿಡಿಯೋದೊಳಗೆ. ಈಗ ನೋಡಿರಿ ಇಷ್ಟು ದೊಡ್ಡದಾದ್ಮೇಲೆ ನೀವೀಗ ಪ್ಲಾಸ್ಟಿಕ್ ಕವರ್ ಕಟ್ಟಿ ಇಟ್ಕೊಂಡಿರಲ್ರಿ ಲಟ್ಟಣಿಗೆ, ಅದನ್ನು ತೊಗೊಂಡು ಈ ರೀತಿ ಲಟ್ಟಿಸ್ಬೇಕು ನೋಡಿರಿ. ನೋಡಿರಿ ಈ ರೀತಿ ಲಟ್ಟಿಸ್ಬೇಕ್ರಿ. ಲಟ್ಸೋದು ಭಾಳ ಈಸಿ ರೀ. ಆದ್ರೆ ನಮಗಂತೂ ಟೇಸ್ಟ್ ಮಸ್ತಾಗಿರ್ತಂತಂದ್ರೆ ಕೈಯಲ್ಲಿ ಬಡ್ದಿರೋ ರೊಟ್ಟಿ ಟೇಸ್ಟ್ ಸೂಪರಾಗಿರ್ತದೆ ರೀ. ಈಗ ಲಟ್ಸಿರೋ ರೊಟ್ಟಿ ಟೇಸ್ಟ್ ಒಂದು ಸ್ವಲ್ಪ ಕಡಿಮೆ ಇರ್ತದೆ ರೀ. ಆದ್ರೆ ಈಗ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರಿಗೆ ಇದೇ ಸೂಪರ್ ರೀ. ಇದು ಲಟ್ಸೋದು ಅಂತಂದರೆ ಎಲ್ಲರಿಗೂ ಈಸಿ ರೀ. ಯಾಕಂದ್ರೆ ಚಪಾತಿ ಲಟ್ಟಿಸಿದೋ ಅಷ್ಟು ಈಸಿಯಾಗಿ ನಾವು ರೊಟ್ಟಿನೂ ಮಾಡ್ಕೋಬೋದು ನೋಡಿರಿ. ಈಗ ನೋಡಿರಿ ಹಂಚಿಗೆ ನಾನು ರೊಟ್ಟಿ ಹಾಕೋದು ನೋಡಿರಿ. ಅದೊಂದು ರೊಟ್ಟಿನ ರೆಡಿ ಆಯಿತು. ಈಗ ರೊಟ್ಟಿ ಬಡಿಲಾರ್ದನ ಹೆಂಗೆ ಲಟ್ಸಿ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿರಿ. ಈಗ ಆ ರೊಟ್ಟಿಗೆ ನೀರು ಹಚ್ಚಿ ತಿರು ಹಾಕ್ಕೊಂಡಿದ್ದೀನಿ ರೀ. ಈಗ ನೋಡಿರಿ ಒಂದು ಉಳ್ಳಿ ತೊಗೊಂಡು ಇಷ್ಟು ಮಾಡ್ಕೊಂಡು ಅದು ರೊಟ್ಟಿ ಸುಟ್ಟ ರೆಡಿ ಆಯ್ತು ರೀ ಒಲೆ ಮೇಲಿಂದ. ಅದನ್ನು ಮೊದಲ ತೆಗಿತೀನಿ ರೀ. ಇಲ್ಲಿಕಂತಂದ್ರೆ ಹೊತ್ತಿ ಬಿಡ್ತೀರಿ ಅಲ್ಲೇ ರೊಟ್ಟಿ. ನೋಡಿರಿ ಈಗ ಈ ಉಳ್ಳಿ ಏನು ತೊಗೊಂಡಿನಲ್ರಿ ಕೈಲಿಂತ ನೋಡಿರಿ ಈ ರೀತಿ ರೌಂಡ್ ಮಾಡ್ಕೋಬೇಕ್ರಿ. ಇವ ನಮ್ಮ ಬೆರಳುಗಳೇನವಲ್ರಿ, ಬೆರಳು ಈ ರೀತಿ ಹಿಡ್ಕೊಂಡು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕ್ರಿ ಕೈ ಒಳಗನ. ಬಡಿಯೋದೇನು ಬೇಕಾಗಿಲ್ಲ ರೀ ಇದಕ್ಕೆ. ನೋಡಿರಿ ಈ ರೀತಿ ದೊಡ್ಡದು ಮಾಡ್ಕೋಬೇಕ್ರಿ. ಇಷ್ಟು ದೊಡ್ಡದು ಮಾಡ್ಕೊಂಡೆ ನೋಡಿರಿ ನನ್ನ ಕೈ ಒಳಗನ. ಕೈಲಿಂತ ಇಷ್ಟು ದೊಡ್ಡದು ಮಾಡಿದ್ಮೇಲೆ ಈ ರೀತಿ ಲಟ್ಟಿಸ್ಬೇಕು ನೋಡಿರಿ. ಈಗ ಇದಕ್ಕೆ ಒಟ್ಟ ಬಡಿಯಂಗಿಲ್ಲ ನೋಡಿರಿ. ನಾನು ಯಾವ ರೀತಿ ಲಟ್ಸಕತ್ತೀನಂತ ನೋಡಿರಿ. ರೊಟ್ಟಿ ಅಂತೂ ಇಷ್ಟು ತಳ್ಳಗಾಗಿ ಬಂದವ್ರಿ. ರೊಟ್ಟಿ ಹೇಳಪ್ಪನೇ ಇಲ್ಲರಿ, ಅಷ್ಟು ತಳ್ಳಗಾಗಿ ಬಂದವ್ರಿ ರೊಟ್ಟಿಗಳಂತೂ. ನೀವು ಮನೆ ಒಳಗೆ ಈ ರೀತಿ ರೊಟ್ಟಿನ ಮಾಡಿದ್ರಿ ಅಂತಂದ್ರೆ ನೀವೇನು ಮಾರ್ಕೆಟಿಂದ ತೊಗೊಂಬಂದಿದ್ದೀರಿ ಏನು ರೊಟ್ಟಿ ಅಂತ ಕೇಳ್ತಾರೆ ರೀ ನಿಮಗೆ. ಅಷ್ಟು ಮಸ್ತ್ನಾಗಿರ್ತಾವೆ ನೋಡಿರಿ. ನೋಡಿರಿ ಈ ರೀತಿ ಲಟ್ಟಿಸ್ಬೇಕ್ರಿ. ನೋಡಿರಿ ಈ ರೊಟ್ಟಿಗೆ ನಾನು ಎಲ್ಲಿನೂ ಒಂದು ಸ್ವಲ್ಪನೂ ಕೂಡ ರೊಟ್ಟಿ ಕೈಯಿಂದ ಬಡದೇ ಇಲ್ಲ. ಬರೀ ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ಎಷ್ಟು ದೊಡ್ಡದಾಯ್ತು ಅಂತೇಳಿ ನೋಡಿರಿ ರೊಟ್ಟಿನ. ಫ್ರೆಂಡ್ಸ, ಇವತ್ತು ನಾನು ಮಾಡಿರುವಂಥ ಈ ರೊಟ್ಟಿ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಇನ್ನೂ ಯಾವುದು ಹೊಸ ರೆಸಿಪಿ ಮಾಡಬೇಕಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಈಗ ನಾನು ಆ ರೊಟ್ಟಿನೂ ನೀರು ಹಚ್ಚಿ ತಿರು ಹಾಕೋತೀನಿ ರೀ. ಈಗ ನಾನು ನೀರು ಹಚ್ಚಕತ್ತೀನಿ ನೋಡಿರಿ. ನೀರು ಹಚ್ಬೇಕಾದ್ರೂ ಹುಷಾರಾಗಿ ಹಚ್ಬೇಕ್ರಿ. ನೀವು ಬಡ ಹಚ್ಲಕ್ಕೆ ಹೋದ್ರಿ ಅಂತಂದ್ರೆ ರೊಟ್ಟಿ ಹರಿದು ಬಿಡ್ತೀರಿ. ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಚ್ಚಿರಿ. ನೋಡಿರಿ ಇನ್ನೊಂದು ಗಲ್ಲಿನೂ ಕಡ್ಕೊಂಡಿದ್ದೀನಿ ನಾನು. ಈಗ ಅದು ರೊಟ್ಟಿ ತಿರು ಹಾಕ್ಕೋಬೇಕ್ರಿ.
ಈಗ ನಾನು ಈ ರೊಟ್ಟಿನ ತಿರುವಾಕೊಲತ್ತೀನಿ ನೋಡ್ರಿ. ಈಗ ನಾನು ಎಲ್ಲದ ರೊಟ್ಟಿನೂ ಮಾಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ರೊಟ್ಟಿ ನೋಡ್ರಿ ಎಷ್ಟು ಮಸ್ತ್ನಾಗ ರೆಡಿ ಆಗ್ಯಾವ ಅಂತೇಳಿ ನೋಡ್ಲಕ್ಕತ್ರ ಬಾಯಾಗ ನೀರು ಕಡಿತಾವ್ರಿ. ಇದ್ರ ಜೊತೆ ಯಾವುದಾದ್ರೂ ಒಂದು ಪಲ್ಯ ಹಚ್ಕೊಂಡು ಯಾವಾಗ ರೊಟ್ಟಿ ಊಟ ಮಾಡಲಿ ಅಂತ ಅನ್ನಿಸ್ತದೆ. ಅಷ್ಟು ಮಸ್ತ್ನಾಗ ಬಂದ ನೋಡ್ರಿ ರೊಟ್ಟಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ್ರಿ ರೊಟ್ಟಿ. ಈ ರೀತಿ ರೊಟ್ಟಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಮತ್ತು ನೀವು ಮಾಡಿರೋವಂಥ ಜೋಳದ ರೊಟ್ಟಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಎಲ್ಲರೂ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ತೆಳ್ಳಗೆ ನೋಡ್ರಿ ರೊಟ್ಟಿ ಅಂತೂ. ಇವತ್ತು ನಾನು ಹೇಳ್ಕೊಟ್ಟಿರೋ ರೀತಿ ನೀವು ರೊಟ್ಟಿ ಮಾಡಿದ್ರಿ ಅಂತಂದ್ರೆ 1 ಗಂಟೆ ಒಳಗೆ ನೀವು 100 ರೊಟ್ಟಿ ಬೇಕಾದರೂ ಮಾಡ್ಬೋದು ರೀ. ಅಷ್ಟು ಸುಲಭವಾದ ವಿಧಾನ ರೀ ಇದು. ಅಷ್ಟು ಸುಲಭವಾದ ವಿಧಾನದೊಳಗೆ ನಾನು ತೋರಿಸ್ಕೊಟ್ಟೀನಿ ರೀ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.